ಹಾಯ್ ಎವ್ರಿವನ್, ನಿಮಗೆ ಗೊತ್ತಿರೋ ಹಾಗೆ ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಕೂಡ ಮಾಡಿರೋದು ಇಡೀ ಇತಿಹಾಸದಲ್ಲೇ 75 ವರ್ಷದಲ್ಲೇ ಮೊದಲ ಇಂತಹ ಕ್ರಮ ಕೂಡ ಆಗಿದೆ. ತನಿಖೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಶಿಫಾರಸು ಕೂಡ ಕೊಟ್ಟಿದ್ದಾರೆ. ಆ, ರಾಜ್ಯಪಾಲರು ರಾಷ್ಟ್ರಪತಿ ಶಿಫಾರಸು ಕೊಟ್ಟಿದ್ದಾರೆ. ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋ ಕಾರಣ ನಿಮಗೆ ಗೊತ್ತಿರೋ ಹಾಗೆ ಪುತ್ರಿಗೆ ಸರ್ಕಾರಿ ಹುದ್ದೆ ಕೊಡೋದಕ್ಕೋಸ್ಕರ ಅಧಿಕಾರ ದುರುಪಯೋಗ ಪಡೆದುಕೊಂಡು ಸೃಜನ ಪಕ್ಷ ಮಾಡಿರೋ ಕಾರಣ ಸಲ್ಲಿಕೆಯಾದ ದೂರಿನ ಆಧರಿಸಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ದಾರೆ. 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿ ಅಧ್ಯಕ್ಷರ ಅಮಾನತರಾಗಿರೋದು. ಇದೇ ಮೊದಲಲ್ಲದೆ ಸಾಹುಕಾರ ವಿರುದ್ಧ ಸಾಕಷ್ಟು ಆರೋಪ ಕೂಡ ಇತ್ತು. ಸಂವಿಧಾನದ 317(1) ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಶಿಫಾರಸು ಕೂಡ ಮಾಡಿದ್ದಾರೆ. ಮುಂದಿನ ಆದೇಶದವರೆಗೆ ಹಂಗಾಮಿ ಅಧ್ಯಕ್ಷರಾಗಿರಬೇಕು ಅಂತ ಹೇಳಿದ್ದಾರೆ. ಕೆಪಿಎಸ್ಸಿ ನಿಮ್ಗೆ ಗೊತ್ತಿರೋಗೆ ನಾನಾ ರೀತಿಯ ಸ್ಕ್ಯಾಮ್ಗಳು ಬರೀತಿದ್ದಾರೆ. ಕೆಪಿಎಸ್ಸಿ ಅಂದ್ರೆ ಸ್ಕ್ಯಾಮ್ ಅಂದ್ರೆ ಕೆಪಿಎಸ್ಸಿ ಆ ರೀತಿ ಕೂಡ ಆಗಿದೆ. ಇದರ ಒಂದೇ ಶಿವಶಂಕರಪ್ಪ ಸಾಹುಕಾರನವರು ಇವರಿಗೆ ತಿಂಗಳಿಗೆ 2.2 ಲಕ್ಷ ಸಂಬಳ ಬಂದ್ರೆ ತನ್ನ ಪುತ್ರಿಗೆ 3B ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬರೋಬ್ಬರಿ ಆದಾಯ ಪ್ರಮಾಣ ಪತ್ರದಿಂದ 40,000 ರೂಪಾಯಿ ಅಂತ ಮಾಡಿ, ಜಾತಿ ಪ್ರಮಾಣ ಪತ್ರ ಎಲ್ಲ ಫೇಕ್ ಮಾಡಿ, ಆದಾಯ ಪ್ರಮಾಣ ಪತ್ರ ಫೇಕ್ ಮಾಡಿ ಗೌರ್ಮೆಂಟ್ ಸರ್ಕಾರಿ ನೌಕರಿ ಕೊಡಿಸೋದಕ್ಕೆ ಯಶಸ್ವಿ ಕೂಡ ಆಗಿದ್ರು. ಹೀಗಾಗಿ ದೊಡ್ಡ ಇಶ್ಯೂ ಆಯಿತು, ಮಾಧ್ಯಮಗಳಲ್ಲಿ ವರದಿ ಬಂತು. ನಂತರ ರಾಜ್ಯಪಾಲರು ಮಾಹಿತಿ ಕೇಳಿದ್ರು. ರಾಜ್ಯಪಾಲರು 75 ಇಯರ್ಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಕ್ರಮ ಕೈಗೊಂಡಿದ್ದಾರೆ. ಇಂತಹ ಅಧಿಕಾರಿಗಳು ಇದ್ದಾರೆ, ಅಂತವ್ರಿಗೆ ಖಂಡಿತ ಆಗ್ಬೇಕು, ಡಿಸಿಷನ್ ತೆಗೆದುಕೊಳ್ಬೇಕು. ಈಗ ಪ್ರಭುದೇವ ಹಂಗಾಮಿ ಅಧ್ಯಕ್ಷರು ಅಂತ ಹೇಳಿದ್ದಾರೆ, ಅವರು ಸೋಮವಾರದಿಂದ ಅಧಿಕಾರ ವಹಿಸ್ಕೊಳ್ತಾರಂತೆ. ನಿಮಗೆ ಏನ್ ಅನ್ಸುತ್ತೆ? ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಲ್ವಾ ಗೌರ್ಮೆಂಟ್ ಅವರು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.